ಇವತ್ತು ನಾನು ಹೇಳ್ತಿರೋ ವಿಷಯ ನಿಮಗೆ ಎಷ್ಟು ಉಪಯೋಗ ಆಗುತ್ತೆ ಅಂದರೆ, ಈ ವಸ್ತುಗಳಿಂದ ನಿಮ್ಮ ಜೀವನ ಬದಲಾಗತ್ತೆ. ಈಗ ನಾನು ಹೇಳೋ ವಸ್ತು ನೀವು ನಿಮ್ಮ ಮನೇಲಿ ಇಟ್ಟರೆ ನಿಮ್ಮ ಜೀವನದಲ್ಲಿ ಸಂತೋಷ, ಆರೋಗ್ಯ, ಆಯುಷ್ಯ ಅನ್ನೋದು ಬರುತ್ತೆ. ಅದ್ರ ಜೊತೆ ಐಶ್ವರ್ಯನೂ ಬರುತ್ತೆ. ಈಗ ಯಾರಾದರೂ ಕೋಟ್ಯಾಧೀಶ್ವರ ಮನೇಲಿ ಹೋಗಿ ನೀವು ನೋಡ್ತೀರ, ಆ ಮನೇಲಿ ನೋಡಿ ಕೆಲವೊಂದು ವಸ್ತುಗಳು ಇಟ್ಟಿರ್ತಾರೆ. ನೀವೆಲ್ಲ ಅಷ್ಟೊಂದು ಅಬ್ಸರ್ವ್ ಮಾಡಿ ನೋಡಲ್ಲ. ಅದನ್ನು ಅಕಸ್ಮಾತಾಗಿ ನೋಡಿದ್ರೂ ಕೂಡ ನೀವು ಏನಕ್ಕೆ ಇಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಾಗಲ್ಲ. ನೀವು ತುಂಬ ಕಷ್ಟಪಡ್ತೀರ, ದುಡಿತೀರ, ಆದರೂ ಕೈಯಲ್ಲಿ ನಿಲ್ಲಲ್ಲ. ನೀವು ಕಷ್ಟಪಟ್ಟಿದ್ದೆಲ್ಲ ಹಂಗೆ ಹೋಗ್ತಾ ಇರತ್ತೆ. ಶ್ರೀಮಂತರು ಕಷ್ಟಪಡೋಕ್ಕೆ ಹೋಗಲ್ಲ, ಆದರೂ ಅವರು ಸಂಪಾದನೆ ಮೇಲೆ ಹೋಗ್ತಾನೆ ಇರುತ್ತೆ. ನಿಮ್ಮ ಮನೆ ವಾಸ್ತು ಅನ್ನೋದು ಇರಬೇಕು. ಇಲ್ಲ ಅಂದರೆ ಈಗ ನಾನು ಹೇಳ್ತೀನಿ, ಈ ವಸ್ತುಗಳು ನಿಮ್ಮ ಮನೇಲಿ ಇರಬೇಕು. ಮೊದಲನೇದು 7 ಕುದುರೆ ಇರೋ ಫೋಟೋ. ಆ ಫೋಟೋ ಯಾವ ರೀತಿ ಇರಬೇಕಂದ್ರೆ, ಕುದುರೆ ಬಿಳಿ ಬಣ್ಣ ಆಗಿರಬೇಕು. ಕುದುರೆ ಎಲ್ಲ ಓಡ್ತಿರಬೇಕು. ಅದು ಎಲ್ಲ ಒಂದೇ ದಿಕ್ಕಲ್ಲಿ ಓಡ್ತಿರಬೇಕು. ಮತ್ತು ಕುದುರೆ ಮುಖ ಎಲ್ಲ ಒಂದೇ ದಿಕ್ಕನ್ನು ನೋಡ್ತಿರಬೇಕು. ಆ ಕುದುರೆ ಫೋಟೋ ಅಲ್ಲಿ ಸೂರ್ಯ ಮುಳುಗ್ತಿರೋ ಥರ ಇರಬಾರ್ದು. ಈ ಫೋಟೋ ತಂದು ನಿಮ್ಮ ಮನೇಲಿ ಇಟ್ಕೊಂಡ್ರೆ, ಈಗ ನೀವು ಏನಾದರೂ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರ, ಆ ಕೆಲಸ ಆಗ್ತಾನೂ ಇರಲ್ಲ. ಅದು ಮಾಡಬೇಕು ಅಂತ ಮುಂದೆ ಹೋದ್ರೂ ಆಗಲ್ಲ, ನೀವು ಮುಂದೆ ಹೋಗೋಕ್ಕೂ ಆಗಲ್ಲ. ಕುದುರೆ ಎಷ್ಟು ಬೇಗ ಓಡುತ್ತೆ, ಅದೇ ರೀತಿ ನೀವು ಅಂದ್ಕೊಂಡಿರೋ ಕೆಲಸನೂ ಆಗತ್ತೆ. ನಿಮಗೇನಾದರೂ ಯಾವ ರೀತಿ ಫೋಟೋ ತೊಗೊಳ್ಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ, ಆ ಪ್ರಾಡಕ್ಟ್ನ ನಾನು ಕೆಳಗಡೆ ಆ ಫೋಟೋ ಲಿಂಕ್ ಹಾಕಿದ್ದೀನಿ. ಆ ಲಿಂಕು ಕ್ಲಿಕ್ ಮಾಡಿ ಫೋಟೋ ತೊಗೊಳ್ಳಿ. ಇನ್ನೊಂದು ಮುಖ್ಯವಾಗಿ ನಿಮ್ಮ ಮನೇಲಿ ಫಿಶ್ ಟ್ಯಾಂಕ್ ಇಟ್ಕೊಳ್ಳಿ. ಅದರಿಂದ ಏನಾಗುತ್ತೆ ಅಂದರೆ, ನಿಮಗೇನಾದರೂ ದೃಷ್ಟಿ ಆದರೆ ಅದು ಡೈರೆಕ್ಟಾಗಿ ಫಿಶ್ಗೆ ಬೀಳತ್ತೆ. ನಿಮ್ಮ ಮನೇಲಿ ಏನಾದರೂ ಫಿಶ್ ಟ್ಯಾಂಕ್ ಇದ್ದರೆ ವಾಸ್ತು ಪ್ರಕಾರ 9 ಫಿಶ್ನ ಇಡ್ರಿ. ಅದರಲ್ಲಿ 8 ಗೋಲ್ಡ್ ಫಿಶ್ಶು ಮತ್ತು 1 ಬ್ಲ್ಯಾಕ್ ಫಿಶ್ಶು. ಈಗ ನೀವು ನಿಮ್ಮ ಜೀವನದಲ್ಲಿ ಏಳಿಗೆ ಆಗ್ತಾಯಿದ್ರೆ ಆಗ ನಿಮಗೆ ದೃಷ್ಟಿ ತಗಲತ್ತೆ. ಇವಾಗ ಕೆಲವು ಜನಗೆ ಏನು ಮಾಡ್ತಾರೆ, ಏನು ಇವನು ಇಷ್ಟು ಬೇಗ ಮುಂದುವರಿತಾ ಇದ್ದಾನಲ್ಲ, ಇಷ್ಟು ಹೆಂಗೆ ಸಂಪಾದನೆ ಮಾಡ್ತಾನೆ, ಅವ್ರ ಕಣ್ಣೆಲ್ಲ ನಿಮ್ಮ ಮೇಲೆ ಬೀಳತ್ತೆ. ನಿಮ್ಮ ಮನೇಲಿ ಬಂದು ನೋಡಿದಾಗ ಏನಾದರೂ ದೃಷ್ಟಿ ಬಿದ್ದರೆ ಆ ದೃಷ್ಟಿ ಫಿಶ್ ಹೇಳ್ಕೊಳತ್ತೆ. ಮತ್ತು ನಿಮಗೆ ಆ ನೀರು ಹರಿಯೋ ಸೌಂಡ್ ಬರುತ್ತೆ. ಆ ಶಬ್ದದಿಂದ ನಿಮ್ಮ ಫೈನಾನ್ಸ್ ಕೂಡ ಗ್ರೋ ಆಗುತ್ತೆ ಮತ್ತು ಶಾಂತಿನೂ ಇರುತ್ತೆ. ಮತ್ತು ಬುದ್ಧ ಮೂರ್ತಿ ಇದ್ದರೆ ಅದನ್ನು ತೊಗೊಂಬಂದಿಡಿ. ನಿಮ್ಮ ಮನೆಯಲ್ಲಿ ಎಷ್ಟು ಶಾಂತವಾಗಿರುತ್ತೆ ಅಂದರೆ ಆವಾಗ. ಯಾಕಂದರೆ ಕೆಲವರಿಗೆ ದುಡ್ಡೇನಾದರೂ ಸ್ವಲ್ಪ ಜಾಸ್ತಿ ಬಂತು ಅಂದರೆ ಅವ್ರಿಗೆ ಶಾಂತಿ, ನೆಮ್ಮದಿ ಇಲ್ದಿರ ಆಗುತ್ತೆ. ಅದಕ್ಕೆ ಮನುಷ್ಯನ ಜೀವನದಲ್ಲಿ ನೆಮ್ಮದಿ ಅನ್ನೋದು ಬೇಕು. ಬುದ್ಧದ ಸ್ಟ್ಯಾಚು ಯಾವ ರೀತಿ ಇರಬೇಕು ಅಂದರೆ, ಬುದ್ಧ ಕಣ್ಮುಚ್ಕೊಂಡು ಕೂತಿರಬೇಕು. ಮುಖದಲ್ಲಿ ನೋಡುವಾಗಲೇ ಶಾಂತಿ ಥರ ಎದ್ದು ಕಾಣಬೇಕು ನಮಗೆ. ನಿಮ್ಗೆ ಅದು ಯಾವ ರೀತಿ ತೊಗೊಳಕ್ಕೆ ಗೊತ್ತಾಗಿಲ್ಲ ಅಂದರೆ ನಾನು ಲಿಂಕ್ ಅದು ಹಾಕಿದ್ದೀನಿ, ಅದು ನೋಡಿ ಆರ್ಡರ್ ಮಾಡಿ ತೊಗೊಳ್ಳಿ. ಮತ್ತು ನಿಮ್ಮ ದೇವ್ರ ಮನೆಯಲ್ಲಿ ಒಂದು ಕುಬೇರನ ಮೂರ್ತಿ ಚಿಕ್ಕದಾಗಿ ಇಡಿ. ಮೂರ್ತಿ ದೊಡ್ಡದಾಗಿ ಇಡೋಕ್ಕೆ ಹೋಗಬೇಡಿ, ಎಷ್ಟು ಚಿಕ್ಕದಾಗ್ತೋ ಅಷ್ಟು ಚಿಕ್ಕದೇ ಇಡಿ. ಕುಬೇರ ನಗ್ನಗ್ತಾ ಕೂತ್ಕೊಂಡಿರಬೇಕು. ಕುಬೇರನ ಕೈಯಲ್ಲಿ ಒಂದು ದುಡ್ಡಿನ ಚೀಲ ಇರಬೇಕು. ಆ ಥರ ಮೂರ್ತಿ ತೊಗೊಳ್ಳಿ. ಅದನ್ನು ಲಿಂಕ್ ಹಾಕಿದ್ದೀನಿ, ನೋಡಿ ಅದನ್ನು ತೊಗೊಳ್ರಿ. ಇನ್ನೊಂದು ಆಮೇದೂ ವಿಗ್ರಹ ಬರುತ್ತೆ, ಅದನ್ನು ತೊಗೊಂಬಂದಿಡಿ. ಏನಾಗುತ್ತೆ ಅಂದರೆ, ನೀವು ಸಂಪಾದನೆ ಮಾಡಿರೋ ದುಡ್ಡು ಖರ್ಚಾಗ್ತಾನೇ ಇರುತ್ತೆ. ನಿಮ್ಮ ಕೈಯಲ್ಲಿ ಎಷ್ಟು ದುಡ್ಡು ಬಂದರೂ ಇರಲ್ಲ. ಆದ್ದರಿಂದ ನೀವು ಸಂಪಾದನೆ ಮಾಡಿದ ದುಡ್ಡು ನಿಮ್ಮ ಕೈಯಲ್ಲಿ ನಿಲ್ಲತ್ತೆ. ಇಷ್ಟು ವಸ್ತು ನಿಮ್ಮ ಮನೇಲಿದ್ದರೆ ನಿಮ್ಮ ಜೀವನ ಅಭಿವೃದ್ಧಿ ತಾನಾಗೇ ಕಾಣುತ್ತೆ. ಆಮೇಲೆ ನೀವು ದುಡ್ಡಿಂದ ಹೋಗೋಷ್ಟೇ ಬೇಡ, ನಿಮ್ಮನ್ನು ಹುಡ್ಕೊಂಡು ದುಡ್ಡೇ ಬರುತ್ತೆ. ಈ ವಸ್ತುಗಳನ್ನೆಲ್ಲ ನಾನು ಲಿಂಕ್ ಹಾಕಿದ್ದೀನಿ. ಇದೆಲ್ಲ 1000 ರೂಪಾಯಿಗಿಂತ ಯಾವುದು ಮೇಲೇನಿಲ್ಲ, ಎಲ್ಲ 1000 ರೂಪಾಯಿ ಒಳಗಡೆನೇ. ಇದನ್ನು ತೊಗೊಂಬಂದು ನಿಮ್ಮ ಮನೇಲಿ ಇಟ್ಟರೆ ನೀವು ಯಾವ ರೀತಿ ಅಭಿವೃದ್ಧಿ ಆಗ್ತೀರಾ ಅಂತ ನಿಮಗೆ ಗೊತ್ತಾದ ಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.